ನನ್ನ ಅನುಮತಿ ಕೇಳಿ ಮಾತಾಡಿದರೆ ನಿಮಗೂ ಒಳ್ಳೆಯದು, ನಮಗೂ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದು. ಎಲ್ಲರೂ ಎದ್ದು ನಿಂತು ಮಾತಾಡಿ ಯಾವುದು ಕಡ್ತಕ್ಕೆ ಹೋಗಬಾರ್ದು. ಇದು ನಾನು ಯಾಕೆ ಸಭಾಪತಿ ಹೇಳ್ತೇನೆ ಅಂದರೆ, ಇದೊಂದು ನಾನು ಇಲ್ಲಿ ಲೆಕ್ಕ ಮಾಡಿದೆ. ಜಟಪರ ಒಂದೇ ಸೆಕೆಂಡ್, ಬಹಳ ಮಹತ್ವದ ವಿಷಯಗಳನ್ನು ರೈಸ್ ಮಾಡಿದ್ದಾರೆ. ಅವ್ರು ಇನ್ನೂ ಮಾತಾಡೋದಕ್ಕೆ ಅವಕಾಶ ಕೊಡ್ರಿ. ಈ ವಿಷಯ, ಈ ಒಂದು ಚರ್ಚೆಗೋಸ್ಕರ ನಾವೆಲ್ಲರೂ ಕೂಡ ಪೂರ್ಣ ಸಹಮತದಿಂದ ಸ್ವಾಗತ ಮಾಡ್ತೀವಿ. ನಾವು ಬಹಳ ಏನು ಮೇಜನ್ನು ಕೊಟ್ಟೋದ್ರ ಮೂಲಕ ಬಹಳ ಒಳ್ಳೆ ವಿಷಯವನ್ನು ನೀವು ಉಲ್ಲೇಖ ಮಾಡಿದಿರಿ. ಹಾಗಾಗಿ ದಯವಿಟ್ಟು ಈ ವಿಷಯದ ಬಗ್ಗೆ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದು. ಮಂತ್ರಿಗಳು ಉತ್ತರ ಕೊಟ್ಮೇಲೆ ತೀರ್ಮಾನ ಮಾಡಲ್ಲ. ರವಿ, ಯಾಕೆಂದ್ರೆ ರವಿ ಎಲ್ಲ ಅವ್ರಿಗೆಲ್ಲ ಮಾತಾಡಿ ಹೇಳಿ ನನಗೆ ಎಂಬ್ರಾಸ್ಮೆಂಟ್ ಮಾಡಬೇಡ. ಅಲ್ಲ, ಎಂಬ್ರಾಸ್ಮೆಂಟ್ ಅಲ್ಲ. ಕ್ವಶನ್ ಕೇಳಿದಾರೆ, ಮಾತಾಡ್ತಾ ಇದಾರೆ. ಹೊಸದಾಗಿ ಬಂದಾರೆ ಮೆಂಬರು, ಕೊಟ್ಟಿ ನಾನು ಅವ್ರು ಇದರಿಂದ ಹೇಳ್ತಾ ಇದಾರೆ. ಪಾಪ ಹೇಳಿ ಇಲ್ಲ, ಅಬ್ಜೆಕ್ಟ್ ಮಾಡಿಲ್ಲ. ನೀವು ಅಬ್ಜೆಕ್ಟ್ ಮಾಡಿದ್ರೆ ಇನ್ನೂ ಮಾತಾಡಲಿ ಅಂತ ಮಾತಾಡ್ರಿ. ಇಲ್ಲ, ವಿರೋಧ ಪಕ್ಷ ಇದೆ. ನೀವು ಅವ್ರಿಗೆ ಅಬ್ಜೆಕ್ಟ್ ಮಾಡಿದ್ರೆ ಅಂತ ಹೇಳ್ತಾ ಇಲ್ಲ. ಮಾಡಿಲ್ಲ. ನಿಮಗೆ ಬೇಕಾಗಿರ್ತಕ್ಕ ಸಬ್ಜೆಕ್ಟ್ ಬರ್ತಾ ಇದೆ ಅಂತ ಹೇಳಿ ನೀವೆಲ್ಲ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಷ್ಟೇ. ಇಲ್ಲ, ನೀವು ಚೆನ್ನಾಗಿ ಮಾತಾಡದೆ ಪ್ರೋತ್ಸಾಹ ಕೊಡ್ತೇವೆ. ಮಾನ್ಯ ಸಭಾಪತಿಯವರೇ, ಗ್ರಾಮ ಸಭೆಗಳು ಆಗ್ತಾ ಇದೆ. ಪರಿಶಿಷ್ಟ ಜಾತಿ ಗ್ರಾಮ ಸಭೆಗಳು ಯಾಕೆ ಆಗ್ತಾ ಇಲ್ಲ ಅಂದ್ರೆ, ಅವ್ರಿಗೆ ಬೇರ್ಪಡಿಸೋದು ಬೇಡ, ಸಾಮಾನ್ಯ ಜನರಿಗೆ ಬೇರ್ತಿರ್ಲಿ ಅಂತ ಕಡ್ಡಾಯವಾಗಿ ಗ್ರಾಮ ಸಭೆಯಲ್ಲೇ ಆಯ್ಕೆ ಮಾಡಿ ಬೆನಿಫಿಷರೀಸ್ ಎಲ್ಲ ಇಲಾಖೆಯರಿಂದ ಕಳಿಸ್ತಾ ಇದ್ದಾರೆ. ಅದು ಇನ್ನೂ ಹೆಚ್ಚಾಗ್ಲಿ ಅಂತ ಸದಸ್ಯರ ಕಳಕಳಿ ಇದೆ. ಇದಕ್ಕೆ ಸಂಬಂಧಿಸಿದಂತೆ ಆಗ್ಲಿಲ್ಲ ಅಂತ ಎಲ್ಲೂ ಹೇಳಂಗಿಲ್ಲ. ನಾನು ಕೂಡ ಜಿಲ್ಲಾ ಪಂಚಾಯತ್ ವ್ಯವಸ್ಥೆಯಿಂದ ಬಂದಿರೋದ್ರಿಂದ ಪ್ರತಿ ಇಲ್ಲಿ ಬಂದು ಹೇಳ್ಬಿಡಿ, ಮಂತ್ರಿ ಜಾಗದಾಗ ಕುತ್ಕೊಂಡು ಉತ್ತರ ಸರಿ ಆಕತಿ. ಮಾತಾಡ್ಬೇಕಪ್ಪ, ಮಾತಾಡಿ. ಹಿಂಗೆ ಇರೋದಿದೆ ಸಭಾಪತಿಗಳೇ, ಇದನ್ನ ನಾನು ಪೂರ್ತಿಯಾಗಿ ಪುಸ್ತಕ ಓದಲಾಗಿ ಹಲವೇ ಸೆಕೆಂಡ್ನಲ್ಲಿ ನನಗೆ ಅರ್ಥ ಆಗೋದು ಏನು ಅಂತಂದರೆ, ಸುಮಾರು 50,000 ಕೋಟಿ ಹಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದನ್ನು ಸಂಪೂರ್ಣವಾದಂಥ ಗ್ರಾಮ ಮಟ್ಟದಲ್ಲಿ ಲಪಟಾಯಿಸಿದ್ದಾರೆ ಅನ್ನುವಂಥ ಮಾತು ಹೇಳಲಿಕ್ಕೆ ಭಾಳ ದುಃಖ ಅನಿಸೋದು ನನಗೆ. ಈ ಏನು ಅಧಿಕಾರಿಗಳು ಅಥವಾ ಎಲ್ಲ ಪ್ರತಿನಿಧಿಗಳು ಸಮಾಜ ಬಿಟ್ಟಿಲ್ಲ, ಅವರು ಸಮಾಜದ ಪ್ರತಿಬಿಂಬನೇ ಇವರು. ಅದ್ರ ಬಗ್ಗೆ ನನ್ನ ಪ್ರಶ್ನೆ ಏನು ಅಂತಂದ್ರೆ, ಯಾಕೆ ಗ್ರಾಮ ಸಭೆಗಳು ಆಗಿಲ್ಲ? ಆ ಹಣವನ್ನು ಯಾಕೆ ದುರುಪಯೋಗ ಪಡಿಸಿದ್ದಾರೆ? 50,000 ಕೋಟಿ ಲಪಟಾಯಿಸಿದೆ ಸರ್ಕಾರ ಅಂತ ಹೇಳಿದ್ದಾರೆ. ಗಂಭೀರವಾಗಿರ್ತಕ್ಕಂಥ ವಿಷಯ ಇದು. ಸಭಾಧ್ಯಕ್ಷರೇ, 50,000 ಕೋಟಿ ಲಪಟಾಯಿಸಿದ್ದಾರೆ. ಸರ್ಕಾರ ಏನ್ ಹೇಳುತ್ತೆ ಇದನ್ನ ಡಿಸ್ಕಸ್ ಮಾಡಿದ್ರೆ, ಇದನ್ನ 15 ವರ್ಷದಲ್ಲಿ ಅಂತ ಹೇಳಿರೋದು. ದಲಿತರ ಹಣವನ್ನು 50,000 ಕೋಟಿ ಲಪಟಾಯಿಸಿದ್ದಾರೆ. ಸರ್ಕಾರ ಉತ್ತರ ಕೊಡಬೇಕು. ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕಾಗುತ್ತೆ. ಸರ್ಕಾರ ನೋಡಿ, ಒಂದು ಕುತ್ಕೊಳ್ಳಿ, ಸಭಾಪತಿಗಳೇ, ಇಷ್ಟೊಂದು ಗಂಭೀರ ಕುತ್ಕೊಳ್ಳಿ. ನಾ ಎದ್ದು ನಿಂತಾಗ ಮಾತಾಡಬಾರ್ದು. ನಾ ಎದ್ದು ನಿಂತಾಗ ಮಾತಾಡಬಾರ್ದು ಅನ್ನೋದು ಕನಿಷ್ಠ ಸೌಲಭ್ಯ ಇರಲಿ ನೋಡಿ. ಈಗ ನಾ ಏನಂತೀನಿ, ಅವ್ರಿಗೆ ಟೈಮ್ ಕೊಟ್ಟಿನಿ, ಫಸ್ಟ್ ಟೈಮ್ ಮಾತಾಡ್ತಾರೆ, ಅವ್ರು ಹೇಳ್ತಾರೆ. ನೀವ್ಯಾಕೆ ಅವ್ರಿಗೆ ಪಂಪ್ ಹೊಡಿತೀರಿ? ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಬೇಡ ಬೇಡ, ನಿಮ್ಮ ಪ್ರೋತ್ಸಾಹ ಗೊತ್ತೈತೆ ನನಗೆಲ್ಲ. ಸದನ ನಡಿಬೇಕಾದ್ರೆ ದಯಮಾಡಿ ನನ್ನ ಪರ್ಮಿಷನ್ ತೊಗೊಂಡು ಮಾತಾಡಿ. ಏನಮ್ಮ ಬಲಗಿಸ್ಬಾರ್ದು, ನೀನು ಟೀಚರ್ ಇದ್ದಾಕಿ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷದಾಗಿ ಕಲೀರಿ ಅಷ್ಟು ಪದ್ಧತಿಯನ್ನು. ಕೈ ಮಾಡಿ ಎಲ್ಲರಿಗೂ ಅನುಕೂಲ ಕೊಡ್ತೀನಿ. ನಾನು ಎಷ್ಟೋ ಥರ ಮಾಡಲಿ ಮಾತಾಡಿ ಕೊಡ್ತೀನಿ. ದಯಮಾಡಿ ಈ ಸದನವನ್ನು ಸರಿಯಾದ ರೀತಿ ನಡೆಸಲಿಕ್ಕೆ ಸಹಕಾರ ಮಾಡಿ. ಜಕ್ಕಮ್ಮನವರು ಮಂತ್ರಿಗಳು ಹೇಳಿದ್ರಲ್ಲ ಸರ್, ಇದು 50,000 ಕೋಟಿ ಅಂತ ನಾನು ತಮ್ಮ ಗಮನಕ್ಕೆ ತಂದಿದ್ದು 2015ರಿಂದ 2025 10 ವರ್ಷದ ಅವಧಿಯಲ್ಲಿ. ಇದು 1 ವರ್ಷದಲ್ಲಿ ಆದಂಥದ್ದಲ್ಲ, 2 ವರ್ಷದ ಆದಂಥದ್ದಲ್ಲ. ದಯವಿಟ್ಟು ನಾನು ಈಗೇನು ತಮಗೆ ಗಮನಕ್ಕೆ ತರ್ತೇನೆ ಅಂತಂದರೆ, ಈಗ ನೋಡಲ್ ಏಜೆನ್ಸಿ, ಈಗ ಸಮಾಜ ಕಲ್ಯಾಣ ಸಚಿವರ ಅಧ್ಯಕ್ಷತೆಯಲ್ಲಿ ಸ್ಟೇಟ್ ಮಾನಿಟರಿಂಗ್ ಕಮಿಟಿ ಇರ್ತದೆ. ಜಿಲ್ಲಾ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಾನಿಟರಿಂಗ್ ಕಮಿಟಿ ಇರ್ತದೆ. ತಾಲೂಕು ಎಕ್ಸಿಕ್ಯೂಟಿವ್ ಆಫೀಸರ್ ಹತ್ರ ನೇತೃತ್ವದಲ್ಲಿ ತಾಲೂಕು ಮಾನಿಟರಿಂಗ್ ಕಮಿಟಿ ಇರ್ತವೆ. ನಾನು ಎಲ್ಲ ಕಡೆ ಹೋಗಿ ಬಂದೆ ಸಭಾಪತಿಗಳೇ. ಇವ್ಯಾವು ನಮ್ಮ ಮಾದೇಪ್ಪನವರು ಬಂದಿಂದ ಸ್ಟೇಟ್ ಮಾನಿಟರಿಂಗ್ ಕಮಿಟಿ ಮೀಟಿಂಗ್ ಅನ್ನ ತಗೊಂಡಿರೋದು ಏನ್ ಮಾಡ್ಬೇಕು ಹೇಳಿ. ಆದ್ರಿಂದ ಸದ್ಯಕ್ಕೆ ನನ್ನ ಪ್ರಶ್ನೆ ಈಗ ಮಂತ್ರಿಗಳ ಹತ್ರ, 6,022 ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಸಭೆ ಆಗಿದ್ದಾವೆ. ಆಗದಿದ್ರೆ ಇದಕ್ಕೆ ಯಾರು ಹೊಣೆ? SC STP ಆಕ್ಟ್ ಪ್ರಕಾರ ಸೆಕ್ಷನ್ 25 ಅಧಿಕಾರಿ ಮೇಲೆ ಶಿಕ್ಷೆ ಮಾಡ್ಲಿಕ್ಕೆ ಸಾಧ್ಯನಾ?
ಹಿರಿಯರು ನಮ್ಮ ಅಣ್ಣನ ಸಮಾನಾಗಿರ್ತಕ್ಕಂಥ ಜಗಬ್ನವರು ಪ್ರಶ್ನೆಯನ್ನು ಕೇಳಿದ್ದಾರೆ. ಇವರು ಪ್ರಶ್ನೆ 3 ಪ್ರಶ್ನೆ ಇದ್ದಾರೆ. ಆ್ಯಕ್ಟ್ 3H SC/ST ನಲ್ಲಿ ಎಷ್ಟು ದುಡ್ಡು ಇದಕ್ಕೆ ಬಳಕೆ ಆಗಿದೆ ಅಂತಕ್ಕಂಥದ್ದು ಮೊದಲನೇ ಪ್ರಶ್ನೆ. ಸಂತೋಷ್ ಅವ್ರು ಎಲ್ಲಿ ಟ್ರೈನಿಂಗ್ ಪಡ್ಕೊಂಡು ಗೊತ್ತೈತಲ್ಲ? ಗೊತ್ತೈತೆ ಸರ್. ಸೊ ಮೊದಲನೇ ಪ್ರಶ್ನೆಗೆ ನಾವು ಸುಮಾರು 821 ಕೋಟಿ ಇದಕ್ಕೆ ಖರ್ಚು ಮಾಡ್ತಾ ಇದ್ವಿ ಅಂತಕ್ಕಂಥದ್ದು ಮಾಹಿತಿ ನಾವು ಕೊಟ್ಟಿದ್ದೇವೆ ಅವರಿಗೆ. ಇವರು ಕೇಳಿರ್ತಕ್ಕಂಥದ್ದು ಇನ್ನೊಂದು ಪ್ರಶ್ನೆ ಏನಂತಂದರೆ ಸ್ಪೆಷಲ್ ಗ್ರಾಮ ಸಭಾ ಆಗಿರ್ತಕ್ಕಂಥದ್ದು ಅವ್ರದ್ದು ಭಾಳ ಪ್ರಶ್ನೆ ಇದೆ. ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಇರ್ತಕ್ಕಂಥ 5,948 ಗ್ರಾಮ ಪಂಚಾಯತಿಗಳಲ್ಲಿರ್ತಕ್ಕಂಥದ್ರಲ್ಲಿ 4,032 ಗ್ರಾಮ ಸಭೆಗಳು ಆಗಿದೆ ಅಂತಕ್ಕಂಥದ್ದು ಮಾಹಿತಿ ನಾವು ಅವ್ರಿಗೆ ಕೊಟ್ಟಿದ್ದೀವಿ. ಇನ್ನು ಕೆಲವು ಗ್ರಾಮ ಪಂಚಾಯತಿಗಳಲ್ಲಿ ಗ್ರಾಮ ಸಭೆ ವಿಶೇಷವಾಗಿ ಏನು ಆಗಬೇಕಾಗಿತ್ತು ಅದಾಗಿಲ್ಲ. ಖಂಡಿತವಾಗ್ಲೂ ಅವ್ರ ಕಳಕಳೆ ಅವ್ರ ನೋವನ್ನು ನಾವು ಅರ್ಥ ಮಾಡ್ಕೊಳ್ತೀವಿ. ನಾನು ಸಚಿವರ ಪರವಾಗಿ ನನಗೆ ಮಾತನಾಡೋಕ್ಕೆ ಇಲ್ಲಿ ಹೇಳಿದರೆ, ಆದರೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಸರ್ಕಾರ ವತಿಯಿಂದ. ಖಂಡಿತವಾಗ್ಲೂ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇದನ್ನು ವಿಶೇಷವಾಗಿ ತಾವು ಹೇಳಿರ್ತಕ್ಕಂಥದ್ದನ್ನು ಗಮನಕ್ಕೆ ತಗೊಂಡು ವಿಶೇಷವಾದಂಥ ಗ್ರಾಮ ಸಭೆಯನ್ನು ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಗ್ರಾಮ ಸಭೆಯನ್ನು ನಡೆಸುವಂಥದ್ದು ಉಸ್ತುವಾರಿ ಇದು ಕೆಲಸ RDPR ಪಂಚಾಯತ್ ರಾಜ್ಯದ ಸೆಕ್ರೆಟರಿಯೇಟ್ ಕೆಲಸ, CO ಕೆಲಸ. ಇದನ್ನು 15 ವರ್ಷದಲ್ಲಿ ವಿಫಲರಾಗಿದ್ದಕ್ಕೆ ಈ SC/ST SP ಆ್ಯಕ್ಟ್ ಪ್ರಕಾರ ಅವ್ರ ಮೇಲೆ ತನಿಖೆ ಮಾಡಿ ಅವ್ರ ಮೇಲೆ ಶಿಸ್ತು ಕ್ರಮ ಯಾಕೆ ತಗೋಬಾರ್ದಂತ ತಮ್ಮ ಸದನ ಮಾಡ್ತಾರೆ. ನಾನು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಮಂತ್ರಿದ್ದಾಗ ಅದನ್ನು ಗ್ರಾಮ ಸಭೆಯನ್ನು ವಿಡಿಯೋ ಮಾಡ್ಕೊಂಡು ಕಳಿಸ್ಬೇಕಾದ್ರೆ ದುಡ್ಡು ಸ್ಯಾಂಕ್ಷನ್ ಮಾಡಿ ನಾವು ವಿಡಿಯೋ ಮಾಡ್ಕೊಂಡಾಗ ಗೊತ್ತಾಗ್ತೀವಲ್ಲ. ಒಮ್ಮೆ ಮಾಡ್ತಾರೆ, ಮಾಡೋಂಗಿಲ್ಲ, ಮಾಡಬೇಕಾಗ್ತೀವಿ. ಹೇಳಿ ಸಚಿವರು ಹೇಳಿದವರು. ಮಾನ್ಯ ಸಭಾಪತಿಗಳೇ, ಸದಸ್ಯರ ಬೇಡಿಕೆ ಸರಿ ಇದೆ. ಈಗ ಇದನ್ನು ಯಾಕೆ ನೀವು ಒಂದು ಕೆಲಸ ಮಾಡೋಣ್ರಿ, SIT ಕೊಡಿ ಅಂತ ಮಾಡ್ಲಿ ಇವರು? ಈಗ ತನಿಖೆ ಯಾಕೆ ಮಾಡಿಲ್ಲ ಅಂತ ಕೇಳ್ತಾ ಇದ್ದಾರಲ್ಲ ಸದಸ್ಯರು, ಅದನ್ನ ಕೊಡ್ಬೇಕಲ್ಲ. SITಗೆ ಕೊಡಕ್ಕೆ ಹೇಳಿ. ಸರ್ಕಾರ SIT 50,000 ಕೋಟಿ ಅದು ಸಣ್ಣ ವಿಷಯ ಅಲ್ಲ. ಅದು SITಗೆ ಕೊಡ್ಲಿ, ತನಿಖೆ ಆಗ್ಲಿ ಅಂತ. ತನಿಖೆ ಆಗ್ಲಿ, ಯಾಕೆ ತನಿಖೆ ಮಾಡ್ತಿಲ್ಲ ಅಂತ ಹೇಳಿ ಕೂಡ ಸದಸ್ಯರು ಕೇಳ್ತಾ ಇದ್ದಾರೆ. ಅವರ ಮಾತಿನಲ್ಲಿ ಏನು ತಪ್ಪಿದೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅವರ ಮಾತಿನಲ್ಲಿ ಏನು ತಪ್ಪಿದೆ? ತನಿಖೆ ಮಾಡಬೇಕು ಅನ್ನೋದ್ರಲ್ಲಿ ಅವರ ಮಾತಿನಲ್ಲಿ ತನಿಖೆ ಮಾಡಬೇಕು ಅನ್ನೋದ್ರಲ್ಲಿ ಏನು ತಪ್ಪಿದೆ? ತನಿಖೆ ಮಾಡ್ತಾರೆ. SIT ಕೊಡ್ಲಿ. ಇವು ಯಾವ 10 ವರ್ಷದ ಅವಧಿಯಿಂದನೂ ಆಗಿದ್ದು ತಂಗಡಿಗೆ ಅದು ಪರಿಶಿಷ್ಟ ಜಾತಿ ವರ್ಗಗಳ ಹಣ 50,000 ಕೋಟಿ ಸಣ್ಣ ಅಮೌಂಟ್ ಅಲ್ಲ. ಒಂದ್ ನಿಮಿಷ ರೀ, ನನ್ನ ಅನುಮತಿ ಕೇಳಿ ಮಾತಾಡಿದ್ರೆ ನಿಮಗೂ ಒಳ್ಳೇದು, ನಮಗೂ ಒಳ್ಳೇದು, ಎಲ್ಲರಿಗೂ ಒಳ್ಳೇದು. ಎಲ್ಲರೂ ಎದ್ದು ನಿಂತು ಮಾತಾಡಿ ಯಾವುದು ಕಟ್ತಕ್ಕೆ ಹೋಗಬಾರ್ದು. ನಾ ಎಷ್ಟು ಮಂದಿ ಒಬ್ಬೊಬ್ಬರು ಯಾವ ಸಮಯ ಯಾವುದು ಮುಖ್ಯ ಅಲ್ಲ, ವಿಷಯ ಮುಖ್ಯವೇ ಹೊರತು ಸಮಯ ಮುಖ್ಯ ಅಲ್ಲ. ಯಾಕೆ ಮಾತಾಡ್ತೀವಿ? ಕಟ್ತಕ್ಕೆ ಹೋಗಂಗಿಲ್ಲ, ಕುತ್ಕೊಳ್ರಿ.